ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಸ್ವರೂಪ, ಮಗು ಕೊಡು. ಭಾವ ಪ್ಲೀಸ್, ಅದೊಂದು ಮಾತ್ರ ಹೇಳಬೇಡಿ. ಸ್ವರೂಪ, ಇಲ್ಲ, ನಾನು ಮಗುನ ಕೊಡಲ್ಲ. ಸ್ವರೂಪ, ಹಠ ಮಾಡಬೇಡಮ್ಮ. ಕೊಡು ಮಗುನ. ಕೊಟ್ಬಿಡು ಸ್ವರೂಪ. ಕೋರ್ಟ್ ಆರ್ಡ್ರ್ ಕೊಟ್ಟ ಮೇಲೆ ಯಾರೇನು ಮಾಡೋಕ್ಕಾಗುತ್ತೆ ಹೇಳು? ರಾಜೀವ್. ಸ್ವರೂಪ ಅವರೇ, ನಿಮ್ಮ ದೃಷ್ಟಿನಲ್ಲಿ ನಾನೊಬ್ಬ ಕೊಲೆಗಾರ, ಮೋಸಗಾರ, ಕ್ರೂರಿ, ಮನುಷ್ಯತ್ವನೇ ಇಲ್ದಿರೋನು. ಹಾಗಂತ ಪೇಪರ್ನವ್ರ ಮುಂದೆ, ಪೊಲೀಸ್ನವ್ರ ಮುಂದೆ ನೀವೇ ಹೇಳಿದ್ದೀರ. ನನ್ನಂಥವ್ನ ಮಗನಿಗೋಸ್ಕರ ಯಾಕೆ ಇಷ್ಟೊಂದು ಹಂಬಲಿಸ್ತೀರಿ? ನೋಡಿ, ನಿಮ್ಮನ್ನು ನೋಡಿದ್ರೆ ನನಗೀಗಲೂ ತುಂಬ ಕೋಪ ಬರುತ್ತೆ. ಇಲ್ಲ ಅನ್ನಲಿಲ್ಲ, ಆದರೆ ನಿಮ್ಮ ಬಗ್ಗೆ ಎಷ್ಟು ಕೋಪ ಇದೆಯೋ ಅದಕ್ಕಿಂತ 100ರಷ್ಟು ಪ್ರೀತಿ ಈ ಮಗು ಕಂಡ್ರೆ ನನಗಿದೆ. ನೋಡಿ, ಇದನ್ನು ನಾನು ನನ್ನ ಮಗು ಅನ್ನೋ ಥರ ಸಾಕೋತೀನಿ. ನಿಮಗೆ ಮಗು ನೋಡಬೇಕು ಅನ್ನಿಸ್ದಾಗೆಲ್ಲ ಇಲ್ಲೇ ಬಂದು ನೋಡ್ಕೊಂಡು ಹೋಗಿ. ನಾನು ಮನೆಯವ್ರು ಎಲ್ಲರೂ ಕನ್ವಿನ್ಸ್ ಮಾಡ್ತೀನಿ. ನೀವು ಬಂದರೆ ಯಾರೂ ಏನೂ ಹೇಳಲ್ಲ. ಆದರೆ ಪ್ಲೀಸ್, ಮಗುನ ಮಾತ್ರ ನನ್ನಿಂದ ದೂರ ಮಾಡಬೇಡಿ. ಸ್ವರೂಪ ಪ್ಲೀಸ್, ಏನೇನೋ ಮಾತಾಡಬೇಡಿ. ನನ್ನ ಮಗು ಯಾಕೆ ನಿಮ್ಮ ಮನೇಲಿರಬೇಕು? ಅದು ಅನಾಥವಾಗಿದ್ದರೆ ಸರಿ, ಅದರಪ್ಪ ನಾನು ಬದುಕಿದ್ದೀನಿ. ನಿಮಗೆ ಮಗು ಸಾಕೋ ಆಸೆ ಇದ್ದರೆ ಎಷ್ಟೋ ಅನಾಥ ಮಕ್ಕಳು ಸಿಗ್ತಾರೆ, ತಂದು ಸಾಕಿ. ಅದಕ್ಕೆ ನನ್ನ ಮಗುನೇ ಯಾಕೆ ಬೇಕು? ರಾಜೀವ್, ಕೆಲವು ಭಾವನೆಗಳಿಗೆ ಕಾರಣ ಇರಲ್ಲ. ಕಾರಣ ಇಲ್ಲದಿರೋ ಭಾವನೆಗಳಿಗೆ ನನ್ನ ಜೀವನದಲ್ಲಿ ಜಾಗ ಇಲ್ಲ. ಕೊಡಿ ಮಗುನ ಕೊಡಿ. ರಾಜೀವ, ನೋಡಪ್ಪ, ಅವಳ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ದಿನ ಈ ಮಗು ಇಲ್ಲೇ ಇರಲಿ. ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಂಥ ಕೆಲಸ ನಾನು ಯಾಕೆ ಮಾಡಬೇಕು? ಯಾರ ಮನಸ್ಸಿಗೂ ನೋವಾಗುತ್ತಂತ ನನ್ನ ಮಗನಿಂದ ನಾನು ಯಾಕೆ ದೂರ ಇರಬೇಕು? ಅದು ಹಾಗಲ್ಲ ರಾಜೀವ್. ನಿಮ್ಮ ನಾಟಕದಿಂದ ನನ್ನ ಮನಸ್ಸಿನಲ್ಲಿ ಕರುಣೆ ಹುಟ್ಟುತ್ತಂತ ನೀವು ನಿರೀಕ್ಷೆ ಮಾಡಿದರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ. ರಾಜೀವ, ಪ್ರಯೋಜನಕ್ಕೆ ಬಾರದೇ ಇರೋ ಮಾತಾಡ್ತಾ ವೇಸ್ಟ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ದಕ್ಷಾಯಿಣಿ, ಅದೇನು ಇವತ್ತು ನೀನು ನಮ್ಮ ಜೊತೆಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟೆ? ಅಮ್ಮ, ಪ್ರತಿ ಗುರುವಾರ ವ್ರತ ಅಂತ ನೀವು ಉಪವಾಸ ಮಾಡ್ತಿದ್ರಿ ಅಲ್ವಾ? ಮಾಡ್ತಿದ್ದೆ, ಆದರೆ ಈಗಿಲ್ಲ.
ನಮಗಿಷ್ಟೆಲ್ಲ ಕೆಟ್ಟದಾಗ್ತಾ ಇದ್ರು, ಅನ್ಯಾಯ ಆಗ್ತಾಯಿದ್ರು, ಮೇಲಿಂದ ಮೇಲೆ ಕಷ್ಟಗಳೇ ಬರ್ತಾಯಿದ್ರು. ಯಾವ ಸಹಾಯಕ್ಕೂ ಬರದೇ ಇರೋ ಆ ದೇವರನ್ನ ಯಾಕೆ ನಂಬಬೇಕು ಹೇಳಿ? ಎಷ್ಟೋ ವರ್ಷದಿಂದ ಶ್ರದ್ಧೆಯಿಂದ ಪೂಜೆ ವ್ರತ ಅಂತ ಮಾಡ್ಕೊಂಡು ಬಂದೆ. ಅದಕ್ಕೆ ಆ ದೇವ್ರು ಏನು ಮಾಡ್ದ? ನನ್ನ ಮಗಳನ್ನ ಕಿತ್ಕೊಂಡ. ಅವಳನ್ನು ಕೊಂದವ್ರಿಗೆ ಶಿಕ್ಷೆ ಕೂಡ ಆಗಲಿಲ್ಲ. ದಾಕ್ಷಾಯಿಣಿ, ದೇವರು ಅಂತಂದರೆ ಒಂದು ನಂಬಿಕೆ. ಅದು ಕಂಡೀಷನಲ್ ಆದರೆ ಅದೊಂದು ವ್ಯಾಪಾರ ಆಗಿಬಿಡ್ತದೆ. ದೇವರು ನಮಗೆ ಒಳ್ಳೇದು ಮಾಡಿದ್ರೆ, ಉಪಕಾರ ಮಾಡಿದ್ರೆ ಮಾತ್ರ ದೇವರು. ಉಪಕಾರ ಮಾಡದೇ ಇದ್ದರೆ ಅವನು ದೇವರು ಅಲ್ಲ ಅಂತ ಅನ್ನೋದು ಭಕ್ತಿ ಅಂತ ಅನಿಸೋದಿಲ್ಲ. ಆದರೆ ಅಪ್ಪಾಜಿ, ದೇವರು ಅನ್ನೋ ಶಕ್ತಿನ ನಮ್ಮ ಕಷ್ಟ ಪರಿಹರಿಸು ಅಂತ ತಾನೇ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು. ದೇವರು ನಮಗಿಂತ ಶಕ್ತಿವಂತ ಅನ್ನೋದೇ ನಂಬಿಕೆ. ಅದಕ್ಕೆ ಅಲ್ವಾ ಕೈ ಮೀರಿದ ಸಂದರ್ಭಗಳಲ್ಲಿ ಅವನ ಮೊರೆ ಹೋಗ್ತೀವಿ, ರಕ್ಷಣೆ ಮಾಡು ಅಂತ ಬೇಡ್ಕೊಳ್ತೀವಿ. ಸರಿಯೋ, ದೇವರು ಅನ್ನೋನು ಒಬ್ಬನು ಇದ್ದಾನೋ ಇಲ್ವೋ ಅನ್ನೋದು ನಿಜವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೆ ದೇವರು ಅನ್ನೋದು ನಮ್ಮ ನಂಬಿಕೆಯ ಪ್ರತೀಕ. ಆ ನಂಬಿಕೆ ಅನ್ನೋದು ನಮ್ಮ ಆತ್ಮಸ್ಥೈರ್ಯವನ್ನು ಜಾಸ್ತಿ ಮಾಡ್ತದೆ ಅಷ್ಟೇ. ಡ್ಯಾಡ್, ನನಗಂತೂ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ನೀವು ದೇವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರೋದು ನೋಡಿ. ಇಲ್ಲಯ್ಯ, ನಾನು ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ ಅನ್ನೋದು ನಿಜ. ಆದರೆ ಹಾಗಂದಾಕ್ಷಣ ನೀವ್ಯಾರೂ ನಾಸ್ತಿಕರಾಗೋದು ನನಗಿಷ್ಟ ಇಲ್ಲ. ಯಾಕಪ್ಪಾಜಿ? ನೋಡು, ಆಸ್ತಿಕರಿಗೆ ಜೀವನದಲ್ಲಿ ಏನೇ ಕಷ್ಟ ಸುಖ ಬರಲಿ, ಯಾವುದೇ ಏರಿಳಿತವಾಗಲಿ, ಅದೆಲ್ಲವೂ ದೇವರು ಮಾಡಿಸಿದ್ದು ಅಂಥೇಳಿ ಆರಾಮಾಗಿದ್ದು ಬಿಡ್ತಾರೆ. ಅವ್ರ ಒಳಗಿನ ನಂಬಿಕೆ ಇದೆ ನೋಡು, ಆ ಶಕ್ತಿನೇ ಬಂದದ್ದೆಲ್ಲವನ್ನು ಸ್ವೀಕರಿಸೋ ಒಂದು ಸ್ಥೈರ್ಯ ಕೊಡ್ತದೆ. ಆದರೆ ಈ ನಾಸ್ತಿಕರು ಹಾಗಲ್ಲ. ಜೀವನದಲ್ಲಿ ಏನೇ ಘಟನೆಗಳಾಗಲಿ, ಅದು ಯಾಕಾಯಿತು, ಹೇಗಾಯಿತು, ಏನಾಯಿತು ಅಂತ ಸುಮ್ಮನೆ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ತರ್ಕದ ಮೇಲೆ ತರ್ಕ ಜೋಡಿಸ್ತಾ ಹೋಗ್ತಾ ಇರ್ತಾರೆ. ಆದರೆ ಅದನ್ನೇ ನೀವು ತುಂಬ ಸಲ ಮೌಢ್ಯ ಅಂತ ಹೇಳ್ತಾ ಇದ್ರಲ್ಲ ಪಾಪ. ಇಲ್ಲಯ್ಯ, ನಂಬಿಕೆ, ಶ್ರದ್ಧೆ, ಭಕ್ತಿ ಇವಿದೆ ನೋಡು, ಅದ್ಯಾವೂ ಮೌಢ್ಯ ಅಲ್ಲ. ಅವುಗಳು ನಾವು ಬೆಳೆಯೋದಕ್ಕಿರೋ ಇನ್ನರ್ ಸ್ಟ್ರೆಂತ್. ಆದರೆ ಈ ಭಾವನೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ನೋಡು, ಅದು ಮೌಢ್ಯ. ಮುಗ್ಧ ಮನಸ್ಸಿನ ನಮ್ಮ ಸ್ವರೂಪಗೆ ಯಾಕೆ ಮಗು ಆಗದೆ ಇರೋ ಹಾಗಾಯ್ತು? ಅಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿರೋ ರಾಜೀವ್ ಶರ್ಮಂಗೆ ಯಾಕೆ ಒಳ್ಳೇದಾಗ್ತಿದೆ? ಅಮ್ಮ ಹೇಳ್ತಿರೋದು ಸರಿ ಅಲ್ವಾ ಅಪ್ಪಾಜಿ? ದಾಕ್ಷಾಯಿಣಿ, ಯಾವುದನ್ನಾದರೂ ನಂಬಿದ್ರೆ ಪೂರ್ತಿ ನಂಬಬೇಕು. ಹಾಗೆ ನಂಬಿದ ಮೇಲೆ ಇದು ಹೇಗಾಯಿತು, ಅದು ಹೇಗಾಯಿತು ಅಂತ ಪ್ರಶ್ನಿಸೋ ಹಕ್ಕು ನಮಗಿರೋದಿಲ್ಲ. ರಾಜೀವನ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ದೆ. ರಾಜೀವ್ ಬರಲಿ ಹೇಳ್ತೀನಿ. ಹಲೋ ಡಿ ಕೆ. ಹಾಯ್ ಪ್ರದೀಪ್. ಹಾಂ, ಸಾರಿ, 2 ನಿಮಿಷ ಲೇಟ್ ಆಗ್ಬಿಡ್ತು. ಇಟ್ಸ್ ಓಕೆ, ಕೂತ್ಕೋ. ಆಯ್ತಾ ಕೆಲಸ? ಹೊರಡೋದಕ್ಕೆಲ್ಲ ರೆಡಿಯಾಗಿದೆ. ಐ ಡೋಂಟ್ ಥಿಂಕ್ ಯು ಕ್ಯಾನ್ ಲೀವ್ ದಿಸ್ ಕಂಟ್ರಿ ರೈಟ್ ನೌ. ವಾಟ್? ಏನು ತಮಾಷೆ ಮಾಡ್ತಿದ್ದೀರಾ? ನೋ. ಎಲ್ಲ ಬಿಟ್ಟು ದೂರದ ದೇಶದಲ್ಲಿ ಹೋಗಿ ಆರಾಮಾಗಿ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ತಾವಾಗೆ ಅವ್ರ ಕಣ್ಮುಂದೆ ಇರಬೇಕು ನಾನು ಅಂತ ಇಷ್ಟಪಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೂ ನನ್ನ ಜೊತೆ ಫೈಟ್ ಮಾಡೋ ಉತ್ಸಾಹ ಅವರಲ್ಲಿದೆ ಅಂತಂದರೆ ಮೆಚ್ಚಲೇಬೇಕು. ಬಿಡು ರಾಜೀವ್, ಅವರಿಂದ ಏನು ಮಾಡೋಕ್ಕಾಗುತ್ತೆ? ನಿನ್ನನ್ನು ಅಪೀಲ್ ಮಾಡಿದ್ದಾರೆ ಅಷ್ಟೇ. 6 months to 1 year ಎಲ್ಲ ಡಿಸೈಡ್ ಆಗುತ್ತೆ. ಆಮೇಲೆ ಆರಾಮಾಗಿ ನಿನ್ನ ಚಿನ್ಸ್ಟಿನ್ ಹೋಗ್ಬೋದು.
6 ತಿಂಗಳು 1 ವರ್ಷ. ಏನು ಗ್ಯಾರಂಟಿ? ಆ ಕೋರ್ಟ್ ಜಡ್ಮೆಂಟ್ ಬಂದಮೇಲೆ ಕೂಡ ಅವರು ಸುಪ್ರೀಂ ಕೋರ್ಟ್ ಹೋಗ್ಬೋದಲ್ವ? ಇನ್ನು ಆ ಕೋರ್ಟ್ ಕತೆ ಜಡ್ಮೆಂಟ್ ಬರೋದಕ್ಕೆ 10 ವರ್ಷ ಆದರೂ ಆಗ್ಬೋದು. ಅಲ್ಲಿ ತನಕ ನಾನೇನು ಮಾಡಿದೆ ಜಡ್ಮೆಂಟ್ಗೋಸ್ಕರ ಕಾಯ್ತಾ ಇರೋ ಹಣನ ಖರ್ಚು ಮಾಡ್ಕೊಳ್ತಾ ಇರಬೇಕಾ? ನೋ ವೇ. ಎಸ್, ನೋ ವೇ. ಹೌದು ರಾಜು, ನೋ ವೇ. ಬೇರೆ ಏನು ದಾರಿ ಇದೆ ಹೇಳಿ? ದಾರಿ ಇದೆ ಪ್ರದೀಪ್. ಈ ಕ್ಷಣದಲ್ಲಿ ನಿರ್ಧಾರ ಮಾಡ್ತಾ ಇದ್ದೀನಿ. ನಾನು ಲಿಶನ್ಸ್ಟೈನ್ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ದ ಬಿಸ್ನೆಸ್ನ ಇಲ್ಲೇ ಮಾಡ್ತೀನಿ. ದೊಡ್ಡದಾಗಿ ಬಂಡವಾಳ ಹಾಕ್ತೀನಿ, ದೊಡ್ಡ ಲಾಭ ಮಾಡ್ತೀನಿ. ಇಲ್ಲೇ ಇರಿಸ್ಕೊಳ್ತಾರೆ, ಇರ್ತೀನಿ. ಅವ್ರ ಕಣ್ಣು ಮುಂದೆನೇ ಎತ್ತರಕ್ಕೆ ಬೆಳಿತೀನಿ. ನನ್ನ ಎತ್ತರ ನೋಡಿ ಅಸೂಯೆ ಪಡ್ತಾ ಕರುಬೇಕು ಶಂಕರದಾಸ್ ಮನೆಯವರು. Splendid, Raju. Splendid. This is the spirit. This is what I like in you. ಹಲೋ. ಹಲೋ ರಾಜೀವ, ಯಾಕೋ 2-3 ದಿವಸದಿಂದ ಫೋನೇ ಮಾಡಲಿಲ್ಲ? ಸ್ವಲ್ಪ ಬ್ಯುಸಿ ಇದ್ದೆ ಕಣ. ಸರಿ ಬಿಡು, ಹೊರಡೋ ತಯಾರಿ ಎಲ್ಲ ಆಯಿತಾ? ವೀಸಾ ಪಾಸ್ಪೋರ್ಟ್ ಎಲ್ಲ ಅರೇಂಜ್ ಆಯಿತಾ? ಎಲ್ಲ ರೆಡಿಯಾಗಿದೆ. ಮಗು? ಮಗುನೂ ಕರ್ಕೊಂಡು ಬಂದಿದ್ದೀನಿ ಶಂಕರದಾಸ್ ಅವ್ರ ಮನೆಯಿಂದ. ನಿಮ್ಮ ತಾಯಿನ ಮತ್ತು ನಿಮ್ಮ ತಂಗಿನ ಕೇಳಿದೆಯಾ? ಅವ್ರು ಈ ದೇಶಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರಾ? ಅವ್ರು ಬರ್ತಾರೋ ಬಿಡ್ತಾರೋ, ನಾನು ಬರೋದೇ ಕಷ್ಟ ಆಗಿದೆ ಕಣ. ಅಂದರೆ ರಾಜೀವ ಮತ್ತೇನಾಯಿತು? ನಾನು ಈ ದೇಶ ಬಿಟ್ಟು ಬರೋ ಹಾಗಿಲ್ಲ. ಕೋರ್ಟ್ ಆರ್ಡ್ರ್. ಕೋರ್ಟ್ ಆರ್ಡ್ರಾ? ಅಲ್ವೋ, ನೀನು ನಿರಪರಾಧಿ ಅಂತ ಜಡ್ಜ್ಮೆಂಟ್ ಕೊಟ್ಟಿದ್ಯಲ್ಲ ಕೋರ್ಟು, ಮತ್ತ್ಯಾಕೆ ರಿಸ್ಟ್ರಿಕ್ಷನ್ಸು? ಜಡ್ಜ್ಮೆಂಟ್ ಕೊಟ್ಟಿರೋದು ಲೋಯರ್ ಕೋರ್ಟ್, ಹೈಯರ್ ಕೋರ್ಟ್ ಅಲ್ಲ. ಶಂಕರದಾಸ್ ಮನೆಯವರು ಈ ಜಡ್ಜ್ಮೆಂಟ್ ವಿರುದ್ಧ ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾರಂತೆ. ಇನ್ಫ್ಯಾಕ್ಟ್ ಇನ್ನೊಂದು ವಾರದಲ್ಲಿ ಇಲ್ಲಿಂದ ಹೊರಡೋನಿದ್ದೆ. DK ಮೊನ್ನೆ ತಾನೇ ನನ್ನ ಕರೆಸಿ ಈ ವಿಚಾರ ಹೇಳ್ದ. ಅಪೀಲ್ ಅಂದರೆ ಮತ್ತೆ ಈ ಕೇಸು ಕೋರ್ಟಲ್ಲಿ ಮುಂದುವರಿಯುತ್ತಾ? ಅದರಿಂದ ಏನು ತೊಂದರೆ ಆಗೋದಿಲ್ಲ. ಈ ಕೋರ್ಟ್ನಲ್ಲಿ ಪ್ರೂವ್ ಆಗದಿರೋ ಅಪರಾಧ ಆ ಕೋರ್ಟ್ನಲ್ಲಿ ಹ್ಯಾಕ್ ಪ್ರೂವ್ ಆಗುತ್ತೆ? ಅಷ್ಟಕ್ಕೂ ಅದಕ್ಕೆಲ್ಲ DK ಇದ್ದಾನೆ. ಬರೋ ಅಂದ್ಕೊಂಡ್ರೆ ತೊಂದರೆ, ಇಲ್ಲಾಂದರೆ ಇಲ್ಲ. ನಾನು ಎಲ್ಲ ಸಹವಾಸ ಬಿಟ್ಟು ಶಂಕರದಾಸ್ ಫ್ಯಾಮಿಲಿಯಿಂದ ದೂರ ಈ ದೇಶ ಬಿಟ್ಟು ಲಿಶನ್ಸ್ಟೈನಲ್ಲಿ ಸೆಟ್ಲ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರಿಗೆ ಇಷ್ಟೆಲ್ಲ ಅನುಭವಿಸಿದ್ರೂ ಬುದ್ಧಿ ಬರಲಿಲ್ಲ. ತೊಂದರೆ ಕೊಡೋ ವ್ಯಕ್ತಿನ ನಮ್ಮ ಕಣ್ಣು ಮುಂದೆನೇ ಇಟ್ಕೋಬೇಕಂತ ಅವರೇ ಆಸೆ ಪಟ್ಟರೆ ನಾನೇನು ಮಾಡೋಕ್ಕಾಗಲ್ಲ. ಸೊ ನಾನು ಡಿಸೈಡ್ ಮಾಡಾಗಿದೆ ದಿನೇಶ. ಇಲ್ಲೇ ಇರೋದು, ಇಲ್ಲೇ ಏನಾದರೂ ಒಂದು ಬಿಸ್ನೆಸ್ ಮಾಡೋದು, ಅವ್ರ ಹಣನ ಅವ್ರ ಕಣ್ಣು ಮುಂದೆನೇ ಅನುಭವಿಸ್ತಾ ಸುಖ ಪಡೋದು. ಅಲ್ಲೇನಾದ್ರು ಬಿಸ್ನೆಸ್ ಮಾಡೋಣ. ನೀನು ಎಲ್ಲೇ ಇದ್ರು ನಾನು ನಿನ್ನ ಜೊತೆ ಇರ್ತೀನಿ ರಾಜೀವ. ಬಿಡಾ? ಸರಿ, ನೀನು ಅಲ್ಲಿಂದ ಹೊರಟು ಬಿಡೋ ಆಗಿದ್ರೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇಲ್ಲಿಂದ ಹೊರಡ್ತೀನಿ ಕಣ. ಹಾಂ, ಹೊರಡೋ ಮುಂಚೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಮುಗಿಸ್ಬೇಕು. ಅದ್ರ ಬಗ್ಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಯಿತು ರಾಜೀವ, ಓಕೆ ಬಾಯ್. ಬಾಯ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ.
ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ